FKCCIನ ಅಧ್ಯಕ್ಷರಾದ ಬಾಲಕೃಷ್ಣ ಅವರೇ ಹಾಗೂ ಮಧುರಾಣಿ ಗೌಡ ಅವರೇ, ಭವ್ಯ ಗೌಡ ಅವರೇ ಹಾಗೂ ಈಗ ನಿರ್ಗಮಿಸಿದ ಮಾಜಿ ಸಂಸದೆ ಸುಮಲತಾ ಅವರೇ ಹಾಗೂ ಮಾಯಾ ಪ್ರದೀಪ್ ಅವರೇ, ಉಮಾರೆಡ್ಡಿ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಭವ್ಯ ಗೌಡ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಕೆಳಗೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಮಹಿಳೆಯರೇ, ರಾಧಾಕೃಷ್ಣ ಅವರೇ ಹಾಗೂ ಶಿವಕುಮಾರ್ ಅವರೇ, ಇಲ್ಲಿ ಅನೇಕ ಪರಿಚಿತ ಮುಖಗಳು ಕೂಡ ಇದ್ದಾವೆ ಎಲ್ಲರಿಗೂ, ಹಾಗೂ ಇಲ್ಲಿರುವ ಎಲ್ಲ ಮಹಿಳೆಯರು, ಮೊದಲನೇದಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ನೀವು ಸನ್ಮಾನ ಮಾಡಿದ್ದೀರಾ. ಅವರೆಲ್ಲರೂ ನನ್ನ ಕೈಲೂ ಕೂಡ ಸನ್ಮಾನ ಮಾಡಿಸಿದ್ದೀರಾ. ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘಗಳ ಒಕ್ಕೂಟ FKCCI ಭಾರತದ ಕರ್ನಾಟಕದ ಪ್ರಮುಖ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳಲ್ಲಿ ಒಂದಾಗಿದೆ. ಇದು ರಾಜ್ಯದಲ್ಲಿ ವ್ಯವಹಾರಗಳು, ಕೈಗಾರಿಕೆಗಳು ಮತ್ತು ವ್ಯಾಪಾರದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾ ಬಂದಿದೆ. FKCCIನಲ್ಲಿ ಮಹಿಳೆಯರ ಪಾತ್ರವು ವರ್ಷಗಳಲ್ಲಿ ವಿಕಸನಗೊಂಡಿದೆ. ಇಂದು ವಿಶಾಲವಾದ ಸಾಮಾಜಿಕ ಬದಲಾವಣೆಗಳು ಮತ್ತು ವ್ಯವಹಾರ ಮತ್ತು ನ್ಯಾಯಕತ್ವದ ಪಾತ್ರಗಳಲ್ಲಿ ಮಹಿಳೆಯರನ್ನು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಕೂಡ ನಾವು ಈ ಒಂದು FKCCI ಪ್ರತಿಬಿಂಬಿಸುತ್ತಿದೆ. FKCCI ಒಳಗೆ ಮಹಿಳೆಯರು ಹೆಚ್ಚಾಗಿ ನಾಯಕತ್ವದ ಪಾತ್ರಗಳನ್ನು ವಹಿಸುತ್ತಾ ಬಂದಿದ್ದಾರೆ. ಇದರಲ್ಲಿ ಪದಾಧಿಕಾರಿಗಳು, ಸಮಿತಿ ಸದಸ್ಯರು ಮತ್ತು ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವುದು ಸೇರಿದೆ. ನಾಯಕತ್ವದ ಸ್ಥಾನಗಳಲ್ಲಿ ಅವರ ಉಪಸ್ಥಿತಿಯು ಮಹಿಳಾ ಉದ್ಯಮಿಗಳು ಮತ್ತು ವೃತ್ತಿಪರರ ದೃಷ್ಟಿಕೋನಗಳು ಮತ್ತು ಅಗತ್ಯಗಳನ್ನು ಸಂಸ್ಥೆಯ ನೀತಿಗಳು ಮತ್ತು ಉಪಕ್ರಮಗಳಲ್ಲಿ ಪ್ರತಿನಿಧಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಕೂಡ ಅದು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು FKCCI ಒಳಗೆ ವಿವಿಧ ಸಮಿತಿಗಳ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಂಥ ಸ್ಥಾನಗಳನ್ನು ಕೂಡ ಹೊಂದಿದ್ದಾರೆ. FKCCIಯಲ್ಲಿ ಮಹಿಳೆಯರ ಪಾತ್ರ ಗಮನಾರ್ಹವಾಗಿ ಬೆಳೆದಿದ್ದರೂ ಉನ್ನತ ನಾಯಕತ್ವ ಸ್ಥಾನಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸುವುದು ಮತ್ತು ವೈವಿಧ್ಯಮಯ ಹಿನ್ನೆಲೆಯ ಮಹಿಳೆಯರು ಸಂಸ್ಥೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಮಾನ ಅವಕಾಶಗಳನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವಂತಹ ಸವಾಲುಗಳನ್ನು ಇನ್ನೂ ಪರಿಹರಿಸಬೇಕಾಗಿದೆ. ಒಟ್ಟಾರೆಯಾಗಿ FKCCಯಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಒಳಗೊಳ್ಳುವಿಕೆ ವ್ಯಾಪಾರ ಸಮುದಾಯದಲ್ಲಿ ಲಿಂಗ ಸಮಾನತೆಯ ಕಡೆಗೆ ಸಕಾರಾತ್ಮಕ ಪ್ರವೃತ್ತಿಯನ್ನು ಕೂಡ ಪ್ರತಿಬಿಂಬಿಸುತ್ತದೆ. ಸಂಸ್ಥೆಯ ಬೆಳವಣಿಗೆಗೆ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಅಂತರ್ಗತ ಮತ್ತು ವೈವಿಧ್ಯಮಯ ವ್ಯಾಪಾರ ವಾತಾವರಣ ಸೃಷ್ಟಿಸಲು ಅವರ ಕೊಡುಗೆಗಳು ಅತ್ಯಗತ್ಯ. ಇವತ್ತು ಸುಮಲತಾ ಅವರು ಮಾತಾಡಿದ್ರು, ವಿಮೆನ್ ಆರ್ ಬಾರ್ನ್ ಅಚೀವರ್ಸ್ ಅಂತ, ಮತ್ತು ಮಹಿಳೆಯರಿಗೆ ಎಷ್ಟು ಕಷ್ಟಪಡಬೇಕು, ಏನಾದರೂ ಒಂದು ಅನ್ಕೊಂಡ್ರೆ ಅಂತ ಕೂಡ ಅವರು ಅದರ ಬಗ್ಗೆ ಹೇಳಿದರು. ಹಾಗೆ ನಾನು ಅಲ್ಲಿ ವೇದಿಕೆಯ ಮೇಲೆ ಕೂತಾಗ ಯೋಚನೆ ಮಾಡ್ತಾ ಇದ್ದೆ. ನಾನು 19 ವರ್ಷಕ್ಕೆ ಮದುವೆಯಾಗಿ ಅಮೇರಿಕಾ ದೇಶಕ್ಕೆ ಹೋದೆ. ಅಲ್ಲಿ ನನ್ನ ವ್ಯಾಸಂಗ ಕೂಡ ಮದುವೆ ಆದಮೇಲೆ ಆಗಿತ್ತು. ಅಂದರೆ ನಾನು 19 ವರ್ಷಕ್ಕೆ ಮದುವೆ ಆದಾಗ ಇನ್ನೂ ಕೂಡ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿನಲ್ಲಿದ್ದೆ. ಆ ಟೈಮಲ್ಲಿ ಮದುವೆ ಆದಮೇಲೆ ಎಕ್ಸಾಮ್ ಆಯಿತು. ಅದಾದಮೇಲೆ ಮಕ್ಕಳು 2 ಮಕ್ಕಳಾಯಿತು. ಮಕ್ಕಳ ಜೊತೆ ನಾನು ಕೂಡ ವ್ಯಾಸಂಗ ಮಾಡ್ತಾನೆ ಬಂದೆ. ಒಂದು ಮಾಸ್ಟರ್ಸ್ ಮಾನಸ ಗಂಗೋತ್ರಿಯಲ್ಲಿ ಮಾಡಿ ಮತ್ತೆ ನಾನು ಅಮೇರಿಕಾ ದೇಶಕ್ಕೆ ಹೋದಾಗ ಅಲ್ಲಿ ಮಕ್ಕಳ ಜೊತೆಯಲ್ಲಿ ನಾನು ಕೂಡ ಇನ್ನೊಂದು ಮಾಸ್ಟರ್ಸನ್ನು ಇಂಟರ್ನ್ಯಾಷನಲ್ ಕಾಮರ್ಸ್ ಆ್ಯಂಡ್ ಪಬ್ಲಿಕ್ ಪಾಲಿಸಿಯಲ್ಲಿ ಮಾಡ್ತಾ ಮತ್ತು ಅಲ್ಲಿನ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ, ಅದೇ ರೀತಿ ನಮ್ಮ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಆಗಬೇಕಂತ ಅಲ್ಲಿ ಇನ್ನೊಂದು ನಿಮ್ಮ ಥರನೇ ಒಂದು ವ್ಯಾಪಾರ ಕೂಡ, ಒಂದು ಕಂಪನಿ ಕೂಡ ರಿಜಿಸ್ಟರ್ ಮಾಡಿ I was also doing operating the company on my own. ಸೊ ಇದೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ನಾನು ನನ್ನನ್ನು ತೊಡಗಿಸಿಕೊಂಡಾಗ ನನಗೆ ಇದು ಒಂದು ಜಾನಪದ ಗೀತೆ, ಭಾವಗೀತೆ ಹೇಳುವುದು ನನಗೊಂದು ಪ್ರವೃತ್ತಿ, ಹಾಗೆ ಒಂದು ಹಾಬಿ ಕೂಡ. ಸೊ ನಾನು ನನ್ನ ರಾಯಭಾರಿ ಕಚೇರಿಯಲ್ಲಿ ರಿಪಬ್ಲಿಕ್ಗೆ ಆಗಲಿ, ಇಂಡಿಪೆಂಡೆನ್ಸ್ಗೆ ಆಗಲಿ ಅವಾಗೆಲ್ಲ ಹಾಡು ಹೇಳ್ತಾ ಇದ್ದೆ. ಅದು ಚಿಕ್ಕಂದಿನಲ್ಲಿ ನಮ್ಮ ತಂದೆ ರಾಧಾಕೃಷ್ಣ ಅವ್ರಿಗೆ ಗೊತ್ತು. ಅವರು ನಮ್ಮ ತಂದೆಗೆ ಪ್ರೊಫೆಸರ್ ಕೂಡ ಆಗಿ ಇದ್ರು ಅನಿಸುತ್ತೆ ಶೇಷಾದ್ರಿಪುರಂ ಕಾಲೇಜಲ್ಲಿ. ಸೊ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಈ ಹಾಡು ಹೇಳ್ತಾ ಇದ್ದಾಗ ಒಂದು ಸತಿ ನನಗೆ ಹಾಬಿಗೋಸ್ಕರ ಅದು ಹೇಳ್ತಾ ಇದ್ದು. ಆದರೆ ಭಾರತಕ್ಕೆ ಒಂದು ಬೆಂಗಳೂರಿಗೆ ವಿಸಿಟ್ಗಾಗಿ ಬಂದಾಗ ಮಧು ಬಂಗಾರಪ್ಪ ಅವರು, ಈಗ ಎಜುಕೇಷನ್ ಮಿನಿಸ್ಟ್ರು ಅವರು, ನಾವು ಅಕ್ಕಪಕ್ಕ ಮನೆಯಲ್ಲಿ ಬೆಳೆದವರು, ನಮ್ಮ ತಂದೆ ಮಂತ್ರಿ ಆದಾಗ. ಸೊ ಅವರು ನಾನು ವಿಸಿಟಿಗೆ ಬಂದಾಗ, ನೀವು ಯಾವಾಗಲೂ ಹಾಡು ಹೇಳ್ತಾ ಇದ್ದಲ್ಲ, ನಮ್ಮದೊಂದು ಆಕಾಶ ಆಡಿಯೋ ಇದೆ, ಯಾಕೆ ರೆಕಾರ್ಡ್ ಮಾಡಬಾರ್ದು ಅಂದರು. ನಾನು ಅಮೇರಿಕಾ ದೇಶಕ್ಕೆ ಹೊರಟಿದ್ದೆ. ರಾತ್ರಿ ಫ್ಲೈಟ್ ಇತ್ತು. 5 ಗಂಟೆಗೆ ಹೋಗಿ 5 ಹಾಡನ್ನು ಬರೀ ಒಂದು 6 ಗಂಟೆ ಟೈಮಲ್ಲಿ ರೆಕಾರ್ಡ್ ಮಾಡಿ ಏರ್ಪೋರ್ಟಿಗೆ ಹೋದೆ.
ಅದಾದ ನಂತರ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ನನ್ನ ಜೊತೆ ಏನೋ ಒಂದು ಕೆಲಸಕ್ಕೆ ನನಗೆ ಫೋನ್ ಮಾಡಿದಾಗ ಅಮೇರಿಕಕ್ಕೆ ಈ ಥರ ಒಂದು CD ರೆಕಾರ್ಡ್ ಮಾಡಿದ್ರು ಮಧು ಅಂತ ಹೇಳಿದಾಗ, ಅಮೇರಿಕಾ ದೇಶದಲ್ಲಿದ್ದು ಮಕ್ಕಳನ್ನ ಸಾಕ್ಕೊಂಡು ಮನೆ ಕೆಲಸ ಮಾಡಿ ಅದ್ರ ಜೊತೆ ರಾಯಭಾರಿಲಿ ಕಚೇರಿ ಕೆಲಸ ಮಾಡಿ ಎಲ್ಲ ಮಾಡಿಕೊಂಡು ನೀನು ಈ ಒಂದು ಹಾಡನ್ನು ರೆಕಾರ್ಡ್ ಮಾಡಿದ್ಯಾ ಅಂದರೆ ನನಗೆ ನಂಬೋಕ್ಕಾಗಲ್ಲ. ಅದಕ್ಕೆ ನಾನು ಅಲ್ಲಿದ್ದರೂ ಕೂಡ ನೀನು ಕನ್ನಡವನ್ನು ಮರೆತೆ ಈ ಜನಪದ ಗೀತೆ ಭಾವಗೀತೆಯನ್ನೆಲ್ಲ ಹೇಳ್ತಾ ಬಂದಿದ್ದೆ. ಸೊ ನಾನೇ